ಆ್ಯಂಡ್ ಗೈಸ್ ನಾನು ನಿಮಗೆ ಗಿಫ್ಟ್ ಏನಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದು. ಇದನ್ನೇ ಗೈಸ್ ನಾನು ತೋರಿಸ್ತೀನಿ ಅಂತ ಅಂದಿದ್ದು. ಚಿನ್ನಪ್ಪಗೆ ಕಿವಿ ಚುಚ್ಚಿದ್ದೀವಿ. ಪಾರ್ಸೆಲ್ ಬಂದಿದೆ, ಬನ್ನಿ ಗೈಸ್ ತೋರಿಸ್ತೀನಿ. ಬಟ್ ಇದು ಯಾವುದು ನಂದಲ್ಲ, ಎಲ್ಲದು ಪ್ರದೀಪ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಲೈಕ್ ರ್ಯಾಂಡಮ್ ಸಾರ್ಟ್ ಆಫ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಪ್ಲ್ಯಾನ್ಸ್ ಏನಿದೆ ಅಂತಂದರೆ, ಆ್ಯಸ್ ಯು ಗೈಸ್ ಸೀನ್ ತಮ್ಲೈನ್, ಒಂದು ಸರ್ಪ್ರೈಸ್ ಒಂದು ಗಿಫ್ಟ್ ರಿಸೀವ್ ಆಗಿದೆ. ಬಿಫೋರ್ ಅವ್ರು ಹೇಳೋದಕ್ಕಿಂತ ಮುಂಚೆ ಇಟ್ ವಾಸ್ ದ ಸರ್ಪ್ರೈಸ್, ಬಟ್ ನಾನೇ ಸೆಲೆಕ್ಟ್ ಮಾಡಿರೋದ್ರಿಂದ ಸರ್ಪ್ರೈಸ್ ಅಲ್ಲ ಅದು. ನಂದೇ ಸೆಲೆಕ್ಷನ್ನ ಬುಕ್ ಮಾಡಿರೋದು. ಜಸ್ಟ್ ಏನಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ತುಂಬ ಕೆಲಸ ಇದೆ ಗೈಸ್. ಟೌನ್ಗೆ ಹೋಗಬೇಕು. ಐ ಗೆಸ್ ನೆನ್ನೆನೋ ಮೊನ್ನೆನೋ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ, ಅದು ಒಂದು ರೆಡಿ ಆಗಿದೆ. ಅದನ್ನು ಇಸ್ಕೊಂಡು ಇನ್ನೊಂದೆರಡು ಸ್ಟಿಚಿಂಗಿಗೆ ಕೊಟ್ಟು ಬರಬೇಕು. ಅದು ಬಿಟ್ಟರೆ ಇನ್ನೇನು ಕೆಲಸ ಇದೆ. ವಾಚಿಂದು ಲಿಂಕ್ ತೆಗೆಸ್ಕೊಬರಬೇಕು. ಇಷ್ಟೆಲ್ಲ ಕೆಲಸ ಇದೆ, ತುಂಬ ಕೆಲಸ ಇದೆ. ಲಾಸ್ಟ್ ವಿಡಿಯೋ ನೀವು ನೋಡಿರೋ ಹಾಗೆ ಅದು ಶೂಟ್ ಆಗಿತ್ತು, ಬಟ್ ಎಡಿಟಿಂಗ್ ಆಗಿರಲಿಲ್ಲ, ಅದಕ್ಕೋಸ್ಕರ ಲೇಟ್ ಆಗಿತ್ತು. ಈ ವ್ಲಾಗು ಸಿಕ್ಕಾಪಟ್ಟೆ ಐ ಗೆಸ್ 1 ವೀಕ್ 15 ಡೇಸ್ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಗೌರಿ ಗಣೇಶ ಹಬ್ಬದಲ್ಲೂ ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಯಾಕೋ ವ್ಲಾಗ್ ಮಾಡೋಕ್ಕೇ ಬೇಜಾರಾಗೋಗ್ಬಿಟ್ಟಿತ್ತು ಗೈಸ್. ಮಾಡೋ ಮೂಡೇ ಇರಲಿಲ್ಲ, ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಇನ್ನೂ ಒಂದು ನಿಮ್ಗೆಲ್ರಿಗೂ ತೋರಿಸೋದೇನೋ ಒಂದಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದನ್ನೇ ಗೈಸ್ ನಾನು ತೋರಿಸ್ತೀನಿ ಅಂತ ಅಂದಿದ್ದು. ಚಿನ್ನಪ್ಪಗೆ ಕಿವಿ ಚುಚ್ಚಿದ್ದೀವಿ, ಬಟ್ ಅದು ವ್ಲಾಗ್ ಏನೋ ನಾನು ಯಾವುದೂ ಮಾಡಿಲ್ಲ. ಅದು ವ್ಲಾಗ್ ಎಲ್ಲ ಏನೂ ಮಾಡಿಲ್ಲ ಅಂತ ಅಂದರೆ, ಬಿಕಾಸ್ ಅವನಿಗೆ ನಾವು ಆಲ್ರೆಡಿ ತೊಗೊಬಂದು ಇಟ್ಕೊಂಡಿದ್ವಿ ಗೈಸ್. ಅದು ಓಲೆನ ತೊಗೊಬಂದು ಇಟ್ಕೊಂಡಿದ್ವಿ. ಅದನ್ನು ತೊಗೊಂಡೋಗಿ ಜ್ಯುವೆಲ್ರಿ ಶಾಪಲ್ಲಿ ಚುಚ್ಕೊಬಂದಿದ್ದು ಅಷ್ಟೇ. ಅದಕ್ಕೋಸ್ಕರ ಅದರಲ್ಲಿ ಏನೂ ಇಲ್ಲ ಅಲ್ಲ. ಆಮೇಲೆ ಅವ್ನು ಅಳ್ತಾನಲ್ಲ, ನನಗೆ ಅದೇ ಒಂದು ಇದ್ದಿದ್ದು. ಇವತ್ತಿನೊಬ್ಬ ಅಳ್ತಾನೆ ಈ ಥರ ಇತ್ತು. ಅದಕ್ಕೋಸ್ಕರ ವ್ಲಾಗ್ ಏನೂ ಮಾಡಿರಲಿಲ್ಲ. ನಿಮಗೆ ಅದಕ್ಕೆ ಇಲ್ಲಿ ಅಪ್ಡೇಟ್ ಏನಾನ ಆಗಿದೆ ಅನ್ನೋದನ್ನ ಇಷ್ಟು ಡೇಸಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಈಸ್ ಚಿನ್ನಪ್ಪಗೆ ಮುಡಿ ಕೊಡೋ ಶಾಸ್ತ್ರ ಇದೆ. ಮುಡಿ ಕೊಡೋಸಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ಮಂದೆಯವ್ರಿಗೆ. ಅದು ಮುಡಿ ಕೊಡೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಯರಿಂಗ್ಸ್ ಹಾಕ್ಕೊಂಡಿರೋದು. ಏನಕ್ಕೋ ತೆಗ್ದೆ, ನಂಗೆ ಇಷ್ಟ ಆಯಿತು. ನಾನು ಚೈಲ್ಡ್ಹುಡ್ಡಲ್ಲಿ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಕೊಡಿಸಿದ್ದು, ಮಾಡಿಸಿದ್ದು. ಇವಾಗ ಹಾಕ್ಕೊಂಡಿದ್ದೀನಿ ಅಂತ. ಬಟ್ ಇವಾಗಲೂ ಸೂಟ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ದೊಡ್ಡವರಾಯ್ತಾ ಚಿಕ್ಕ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ಇಟ್ಸ್ ನೈಸ್. ಯಾಕೆ ಹಾಕ್ಕೋಬೇಕಂತ ಅನ್ನಿಸ್ತು. ಹೆಂಗೂ ಸ್ಯಾರಿ ಹಾಕ್ಕೋತೀನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅಂತ ಹೇಳಿ ಹಾಕ್ಸ್ಕೊಂಡೆ. ಅವನಿಗೆ 4 ಕಂಪ್ಲೀಟ್ ಆಗಿ 5 ಸ್ಟಾರ್ಟ್ ಆಗಿದೆ. ಚಿನ್ನಪ್ಪಗೆ 3ರಿಂದ ಮುಡಿ ಕೊಡೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಸಿಕ್ಕಾಬಟ್ಟೆ ಏರ್ಸಿದೆ ಗೈಸ್ ಅವನಿಗೆ. ಎಷ್ಟು ಏರ್ಸಿದೆ ಅಂತಂದರೆ ಫುಲ್ ಸ್ವೆಟ್ ಆಗ್ತಾನೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದಾಗ್ಬಿಟ್ರೆ 9 ಮಂತ್ಸಿಗೆ ಕೊಡಬೇಕಂತ. 9 ಮಂತ್ಸ್ ತನಕ ವೆಯ್ಟ್ ಮಾಡೋಕ್ಕೆ ಆಗಲ್ಲ. ಇವಾಗಲೇ ಒಂದು ಜುಟ್ಟು ಹಾಕ್ಬೋದು ಅವನಿಗೆ. ನಾನೇ ಹಾಕಿದ್ಲು ಜುಟ್ಟು ಕೂಡ. ಅದಕ್ಕೋಸ್ಕರ ಅವ್ನಿಗೆ ಏರ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಏರ್ಸು ಅವ್ನು ಫುಲ್ ಕಣ್ಣು ಮುಚ್ಕೊಳ್ಳುತ್ತೆ ಇಲ್ಲೆಲ್ಲ ಬಿಟ್ಟರೆ. ಆಮೇಲೆ ಹಿಂದೆನೂ ಅಷ್ಟೇ ಸಿಕ್ಕಾಪಟ್ಟೆ ಏರ್ಸಿದೆ. ಎಷ್ಟು ಪೂರ್ತಿ ತುಂಬ ಅಂದರೆ ತುಂಬ ಏರ್ಸಿದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಏರ್ಸಿದೆ. ಇಲ್ಲಿ ನೋಡಿ, ಇಲ್ಲಿ ತನಕ ಹಿಂಗೆ ಬರುತ್ತೆ ನನಗೆ ಮಾಡೋಕ್ಕೆ. ಅದಕ್ಕೆ ಹಿಂದಕ್ಕೆ ಹಿಂಗೆ ಪೂರ್ತಿ ಇದು ಮಾಡಿರ್ತೀನಿ. ಪೂರ್ತಿ ಇಲ್ಲಿ ಬರುತ್ತೆ. ಹಿಂದೆ ಅಂತೂ ಸಿಕ್ಕಾಪಟ್ಟೆ ಇದೆ. ಫ್ರಂಟ್ಗಿಂತ ಜಾಸ್ತಿ ಬ್ಯಾಕಲ್ಲಿ ಅವನಿಗೆ ಏರ್ಸ್ ಜಾಸ್ತಿ ಇರೋದು. ಆ್ಯಂಡ್ ಅನನ್ಯ ಎಗ್ ರೈಸ್ ಮಾಡ್ತಿದ್ದಾಳೆ. ಅಮ್ಮ ಪುಳಿಯೋಗರೆ ಮಾಡಿದ್ರು. ನನಗೂ ಪುಳಿಯೋಗರೆ ಇಷ್ಟ ಆಗಿಲ್ಲ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಿದ್ದಾಳೆ. ಆ್ಯಂಡ್ ಚಿನ್ನಪ್ಪಗೆ ಒಂದು ಜೊತೆ ಕುರ್ತಿ ಸೆಟ್ ಆರ್ಡರ್ ಮಾಡಿದ್ದಾಗೆ. ಎಲ್ಲರೂ ಕಲರ್ ಡಾರ್ಕ್ ಆಯಿತು, ಲೈಟ್ ಕಲರ್ ಮಾಡಬೇಕಿತ್ತು ಅಂತಂದರು. ನಾಳೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಮಾಡಿದ್ದೆ. ಸೊ ಅದನ್ನು ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನೇನು ಕೆಲಸ ಇದೆ. ನನಗೇನು ಬ್ಲೌಸ್ ವರ್ಕಿಂಗ್, ಅವಳದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ. ನಂದು ಸೀಮಂತಲ್ಲಿ ಕೊಟ್ಟಿದ್ರಲ್ಲ ಗಿಫ್ಟ್ಸ್ ಆಗಿ, ಆ ಸ್ಯಾರಿಗಳು ಸಿಕ್ಕಾಪಟ್ಟೆ ಇದೆ. ಅದಕ್ಕೋಸ್ಕರ ಒಂದನ್ನು ಸ್ಟಿಚಿಗೆ ಕೊಟ್ಟು ಬಂದುಬಿಟ್ಟಿದ್ದೆ. ಇನ್ನೊಂದು 4-5 ಇರಬೇಕಂತ ಅನಿಸುತ್ತೆ. ಇನ್ನೊಂದೆರಡು ನಂಗೆ ಇಷ್ಟ ಆಗಿಲ್ಲ ಅಂತ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಮ್ಮ ಮನೆಯಲ್ಲಿ ಅಲ್ಲೈತೆ. ಇಲ್ಲಿ ಬ್ಲೌಸ್ ಹೊಲಿಸ್ಕೊಳ್ಳೋ ಅಂಥದ್ದು ನಂಗೆ ಇಷ್ಟ ಆಗಿರೋವಂಥದ್ದು ಮಾತ್ರ ತೊಗೊಬಂದಿದ್ದೀನಿ. ಇಲ್ಲಿ ಇಷ್ಟ ಇರೋದನ್ನು ಇವಾಗ 2 ಹೊಲಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಹೋದರೆ ಕೊಟ್ಬಿಟ್ಟು ಬರೋಣ. ಆಗಿರೋದನ್ನ ಇಸ್ಕೊಂಡು ಕೊಟ್ಬಿಟ್ಟು ಬರೋಣ.
ಆ್ಯಂಡ್ ಗೆಸ್ ಗೈಸ್, ನಾನು ನಿಮಗೆ ಗಿಫ್ಟ್ ಏನಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆ್ಯಂಡ್ ಎಸ್, ದಿಸ್ ಇಸ್ ದಿ ಒನ್ ವಾಚ್ ಗಿಫ್ಟ್ ಟಾಮಿ ಐಫೀಲರ್ದು. ಬಿಕಾಸ್ ನನ್ನ ಹತ್ರ ಈ ಬ್ರ್ಯಾಂಡ್ ವಾಚ್ ಯಾವುದೂ ಇರಲಿಲ್ಲ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇತ್ತು, ಬಟ್ ಈ ಬ್ರ್ಯಾಂಡ್ ಯಾವುದೂ ಇರಲಿಲ್ಲ. ಸೊ ನಾನೇ ಸೆಲೆಕ್ಟ್ ಮಾಡಿರೋ ವಾಚ್ ಇದು. ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇದು ಚೈನ್ ಲಿಂಕ್ ತೆಗೆಸ್ಕೊಬರ್ಬೇಕು, ಬಸ್ ಜಾಸ್ತಿ ಆಗಿದೆ. ಇಟ್ ಮೀನ್ಸ್ ದೊಡ್ಡ ಇದೆ, ಕಟ್ ಮಾಡಿಸ್ಕೊಬರ್ಬೇಕು. ಈ ಥರ ಕಾಣಿಸುತ್ತೆ. ನಾನು ಮಾಡಿಸ್ಕೊಂಡಾದ್ಮೇಲೆ ಹಾಕ್ಕೊಂಡು ತೋರಿಸ್ತೀನಿ. ಅನನ್ಯ ಬಂದ್ಲು, ಅನನ್ಯ ಬರಲಿ, ಒಳಗಡೆ ಹೋಗ್ತವ್ರೆ. ಇದೆ ಗೈಸ್ ವಾಚ್. ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ, ರೋಸ್ ಗೋಲ್ಡು ಅಲ್ಲ ಗೋಲ್ಡು ಅಲ್ಲ, ಅದಕ್ಕೆ ಇಷ್ಟ ಆಯಿತು ನನಗೆ ಸ್ವಲ್ಪ ಜಾಸ್ತಿ. ಅನನ್ಯ ಬಾಯ್ಲಿ, ನಾನು ವಾಚ್ ತೋರಿಸ್ತಾ ಇದ್ದೀನಿ ನನಗೆ. ಬಾ ಪರವಾಗಿಲ್ಲ, ಮುಂದೆ ಹೆಂಗೋ ಕಾಣಿಸ್ತಾ ಇದೆಯಾ ನೀನು. ಅವಳು ಬ್ಯುಸಿ ಗೈಸ್. ನಿಂಗೆ ಇಷ್ಟ ಆಯ್ತಾ? ಅವಳು ಬ್ಯುಸಿ ಗೈಸ್. ಅವಳು ಎಗ್ ರೈಸ್ ಮಾಡ್ತಿದ್ದಾಳೆ, ಈಚೆನೇ ಇಟ್ಟು ಬಂದ್ಬಿಟ್ಟಿದ್ದಾಳೆ. ಅಮ್ಮ ಅದಕ್ಕೆ ಕೂಗ್ತೈತೆ, ಬಾ ತಗೋ ಬಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಇದೆ ನನ್ನ ಸರ್ಪ್ರೈಸ್ ಗಿಫ್ಟ್ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್. ಬಿಕಾಸ್ ಅವರು ನನಗೆ ಫಸ್ಟ್ ಗಿಫ್ಟ್ ಕೂಡ ವಾಚೇ ಕೊಟ್ಟಿದ್ದು. ದಟ್ ವಾಸ್ ಅ ಪಾಸಿಲ್. ಇದು ಟಾಮಿ ಐಫೀಲರ್. ಒಂದು ಸತಿ ಯಾವಾಗ ಇನ್ನೊಂದು ಸತಿ MK ಬುಕ್ ಮಾಡಿದರು ಬಸ್, ಬಟ್ ನನಗದು ಅಂದರೆ ಆ ಒಂದು ಡಿಸೈನ್ ಇದು ಇಷ್ಟ ಆಗಿರಲಿಲ್ಲ. ಬಟ್ ಇನ್ನೊಂದು ಸತಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗ್ತಿದ್ವಿ. ಇದು ಅದಕ್ಕೋಸ್ಕರ ನಮ್ಮದೇ ಸೆಲೆಕ್ಷನ್. ನನಗೆ ಅವ್ರು ಏನೇ ಗಿಫ್ಟ್ ಕೊಡಬೇಕಾದ್ರೂ ನನಗೆ ಏನಾಗ್ಬಿಡುತ್ತೆ ಅಂತಂದರೆ ಅವ್ರದ್ದು ನಂದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಗೈಸ್. ಅದಕ್ಕೋಸ್ಕರ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ನೀನು ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಹೇಳು ಅಂತ. ನಾನು ಸೆಲೆಕ್ಟ್ ಮಾಡಿದ್ದೀನಿ, ಬುಕ್ ಮಾಡೋದು. ಬಿಕಾಸ್ ಅಷ್ಟೆಲ್ಲ ದುಡ್ಡು ಕೊಟ್ಟು ಇಷ್ಟ ಆಗಿಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಅದರಿಂದ ನನಗೆ ಮುಂಚೆ ಅದು ಬರೋದಕ್ಕಿಂತ ಮುಂಚೆನೇ ನನಗೆ ಗೊತ್ತಾಗುತ್ತೆ ಏನು ನನ್ನದು ಗಿಫ್ಟ್ ಅಂತೇಳಿ. ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಆಮೇಲೆ ಇಷ್ಟ ಆಗಿಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು. ಎಸ್, ಬಟ್ ನನಗೆ ಫಸ್ಟ್ ವಾಚ್ ಕೊಟ್ಟಿರೋದು ಅವ್ರದ್ದೇ ಸೆಲೆಕ್ಷನ್, ಅವರೇ ಮಾಡಿರೋದು. ಬಟ್ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಸ್ಟ್ರಾಪ್, ಅದು ಬೆಲ್ಟ್ ವಾಚ್, ಸ್ಟ್ರಾಪ್ ಬೆಲ್ಟ್ ಸಣ್ಣ ಇದ್ದು ಡಯಲ್ ದೊಡ್ಡ ಇರೋದು ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಅದು ಕೂಡ ಅದೇ ಥರ ಇರೋದು, ಇದು ಕೂಡ ಅದೇ ಥರ ಇರೋದು. ಎಸ್, ಅಷ್ಟೇ. ಇದೆ ನನ್ನ ಗಿಫ್ಟ್. ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಇದು ಎಗ್ ರೈಸ್ ಮಾಡು ಅಂದರೆ ಒಂದು ಫುಲ್ಲು ಒಂದು ಇದ್ರ ಪೂರ್ತಿ ಮಾಡೋಣ. 3 ಜನಕ್ಕೆ ಇಷ್ಟು ಯಾರು ತಿಂತಾರೆ ಗೈಸ್? ಎಷ್ಟೊಂದು ಮಾಡೋಳೆ ಗೊತ್ತಾ ಅಂತ ತಿನ್ಸ್ಬಿಟ್ಟಿಯಾ. ಚೆನ್ನಾಗಿದೆಯಾ? ನಮ್ಮ ಮನೇಲಿ ಎಗ್ ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಗೈಸ್ ಮಾಡೋದು. ಇದು ವಾಚ್ ನಂದೊಬ್ಳದೇ ಸೆಲೆಕ್ಷನ್ ಅಲ್ಲ, ಅನನ್ಯನಿಗೂ ಇಷ್ಟ ಆಗಿ ನಾವಿಬ್ಬರು ಡಿಸೈಡ್ ಮಾಡಿ ಬುಕ್ ಮಾಡ್ಕೊಳ್ಳೋದು. ಇಬ್ಬರು ಚೆನ್ನಾಯ್ತಾ ಅಂತ ಹೇಳಿ ಫೈನಲ್ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳೋದು. ಮಾಡಿಸ್ಕೊಂಡಿರೋ ಗಿಫ್ಟ್ ಅಲ್ಲ. ಸ್ಟಾರ್ಟ್ ಆಗೈತೆ. ಇದಾಗಿ ಚಿನ್ನಪ್ಪಗೆ ಆರ್ಡರ್ ಮಾಡಿರೋ ಕುರ್ತಿ. ಮತ್ತು ಇದು ಅವನ ಹತ್ರ ಒಂದು ಅಂದರೆ ಕಾರ್ಡ್ ಸೆಟ್ ಆ ಥರದ್ದು ಇತ್ತು, ಮಾಮೂಲಿ ಡ್ರೆಸ್ಸಸ್ ಥರ. ಬಟ್ ಅವನಿಗೆ ಕೃಷ್ಣಂದು ಪಾಠ ಮಾಡಿದಾಗ ಈ ಥರದ್ದು ಡ್ರೆಸ್ಸಸ್ ತಗೊಬಂದು ಹಾಕಿದ್ವಿ. ಬಟ್ ಇಟ್ಸ್ ನಾಟ್ ಕುರ್ತಿ ಅಲ್ಲ, ಅದು ಬೇರೆ ಥರ ಇತ್ತು. ಇದು ಅವನಿಗೆ ಟೆಂಪಲ್ ಇದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು. ಬಟ್ ಇವರೆಲ್ಲ ಕಲರ್ ಅಷ್ಟು ಚೆನ್ನಾಗಿ, ಕಲರ್ ಅವನಿಗೆ ಲೈಟ್ ಕಲರ್ಸ್ ಇದನ್ನ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಲೈಟ್ ಕಲರ್ ಮಾಡಬೇಕಿತ್ತು ಅಂತ ಅಂದರು. ನೆನ್ನೆ ಹಾಕ್ಬಿಟ್ಟು ನೋಡಿದ್ವಿ, ಬಟ್ ಚೆನ್ನಾಗಿ ಕಾಣಿಸ್ತು. ಬಟ್ ಲೈಟ್ ಕಲರ್ ಆದ್ರೆ ಚೆನ್ನಾಗಿ ಕಾಣಿಸಿದೆ ಅಂತ ಅದಕ್ಕೆ ರಿಟರ್ನ್ ಹಾಕೋಣ, ಲೈಟ್ ಕಲರ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮತ್ತೆ ಇದು ಹೆಂಗಿದೆ, ಕ್ಯೂಟಾಗಿ ಮೈದಾ ಮಿದ್ಬಿಟ್ಟು ಇಟ್ಟಿದ್ದೀನಿ ಗೈಸ್. ದಿಸ್ ದಿ ಫಸ್ಟ್ ಟೈಮ್ ನಾನು ಮೈದಾ ಮಿದ್ದಿರೋದು. ಬಿಕಾಸ್ ನಮ್ಮ ಮನೇಲಾದ್ರೂ ನಾವು ಮನೆ ಮಾಡೋದು ಈ ಥರದ್ದು ಏನೇ ಸ್ಪೆಷಲ್ ಇದ್ದರೂ, ನಾನ್ ವೆಜ್ ಇದ್ರು ಈ ಥರದ್ದೆಲ್ಲ ಇದ್ದರೆ ಬ್ರೇಕ್ಫಾಸ್ಟ್ ಆ ಥರದ್ದು ಮಾತ್ರ ನಮ್ಮಮ್ಮ ಕಟ್ಟಿಂಗ್ಸ್ ಎಲ್ಲ ಮಾಡಿಕೊಡ್ತಾರೆ, ನಾನು ಒಗ್ಗರಣೆ ಮಾಡ್ತಿದ್ದು. ಇಲ್ಲಿ ಫಸ್ಟ್ ಟೈಮ್ ಅಮ್ಮ ಬೆಳ್ಳೇನೋ ಸ್ವಲ್ಪ ಪೇನ್ ಇತ್ತು ಅಂತ ಹೇಳ್ಬಿಟ್ಟು ನಾನೇ ಅಮ್ಮ ಹೇಳ್ತು, ನಾನು ಹಂಗೆ ಮಿದ್ದು ಇಟ್ಟಿದ್ದೀನಿ. ಏನಕ್ಕಂತಂದರೆ ನಮ್ಮಮ್ಮ ತುರುವೇಕೆರೆಯಿಂದ ಇದನ್ನು ಕೊಟ್ಟು ಕಳಿಸಿದ್ದಾರೆ, ಒಬ್ಬಟ್ಟಿಂದು ಕಾಳು ಹೂರ್ಣ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೋಸ್ಕರ ಮೈದಾ ಮಿದ್ದು ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಹಬ್ಬಕ್ಕೆ ಹೋಗಿರಲಿಲ್ಲ, ಗೌರಿ ಗಣೇಶ ಹಬ್ಬಕ್ಕೆ.
ಚಕ್ಲಿ ದೆನ್ ಇನ್ನೇನು ಕೊಟ್ಟಿದ್ದಾರೆ, ಇದು ಕಜಾಯ, ವಡೆ ಎಲ್ಲದೂ ಕೊಟ್ಟು ಕಳಿಸಿದ್ರು. ನಾನ್ ವೆಜ್ ಕೊಟ್ಟು ಕಳಿಸಿದ್ರು, ಮಟನ್ ಸಾಂಬಾರೆಲ್ಲ ಅದು ಹಬ್ಬದಲ್ಲಿ. ಇದು ಅವರು ಒಬ್ಬಟ್ಟು ಮಾಡಿ ಇವ್ರನ್ನ ಕೊಟ್ಟು ಕಳಿಸಿದ್ದು. ಸೊ ಅದು ಹಂಗೆ ಇತ್ತು. ಮೈದಾ ಮಾಡ್ಕೊಂಡಿರಲಿಲ್ಲ ನಾವು. ನಮ್ಮ ಮನೇಲೂ ಅತ್ತೆನೋ ಒಬ್ಬಟ್ಟು ಕೊಟ್ಟು ಕಳಿಸಿರೋ, ಅದೆಲ್ಲ ಒಬ್ಬಟ್ಟಿತ್ತು. ಅದೆಲ್ಲ ಮುಗಿದ್ಮೇಲೆ ಇವಾಗ ಮಾಡಿಬಿಡೋಣ, ಸುಮ್ಮನೆ ಹಳೆದಾಗ್ಬಿಡುತ್ತೆ ಅಂತ ಹೇಳಿ ತೆಗ್ದು ಮೈದಾ ಮಿದ್ದಿಟ್ಟಿದ್ದೀನಿ. ಆ್ಯಂಡ್ ಒಬ್ಬಟ್ಟು ಮಾಡ್ತೀವಿ. ಟೈಲರ್ ಅಂಕಲಿಗೆ ಫೋನ್ ಮಾಡಿದೆ ಗೈಸ್. ಅವರು 5 o'clock ಬನ್ನಿ ಅಂತ ಹೇಳ್ತಿದ್ದಾರೆ. ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅಂತ ನಂದು ಬ್ಲೌಸು. ಸೊ 5 o'clock ಹೋದರೆ ಅಟ್ಲೀಸ್ಟ್ ಹೊಸ ಬ್ಲೌಸ್ನ ಕೊಟ್ಟು ಇದು ಚೈನ್ ಕಟ್ ಮಾಡಿಸ್ಕೊಂಡು ಇದನ್ನು ಅದು ರೆಡಿ ಆಗಿರುತ್ತಲ್ಲ ಅದನ್ನು ಇಸ್ಕೊಬರೋಣ, ಸರಿ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಚಿನ್ನಪ್ಪಗೆ ಅಮ್ಮ ಸ್ನಾನಕ್ಕೆ ಕುರಿ ಹಾಕಿದ್ದಾರೆ. ಸ್ನಾನ ಮಾಡಿಸಿ ನಾವು ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ತಲೆಗೆ ಆಯಿಲ್ ಹಚ್ಕೋಬೇಕು, ತಲೆ ಸ್ನಾನ ಮಾಡಬೇಕು ಅಷ್ಟೆ. ಚಿನ್ನಪ್ಪಂಗೆ ನನಗೆ ಆಯಿಲ್ ಹಚ್ತಿದ್ದೆ ಗೈಸ್. ಒಂದು ಕೂದಲು ತೋರಿಸ್ತೀನಿ ನೋಡಿ, ಎಷ್ಟು ಹಿಂದಗಡೆಯಿಂದ ಅಯ್ಯೋ 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 ಮಗ ಸುಮ್ಮನೆ ಇದು ಪೂರ್ತಿ ಒಳಗಡೆ ಹೋಗೋದ ಗೈಸ್. ಹಿಂದೆ ಅಂತೂ ಫುಲ್ಲು ಇಷ್ಟು ಉದ್ದ ಐತೆ. ಅಯ್ಯೋ ಜುಟ್ಟಾಕ್ಬೋದು ಹಿಂದೆ, ಇಷ್ಟು ಉದ್ದ ಐತೆ ಗೈಸ್. ಅದಕ್ಕೆ 9 months ತನಕ ಆಗಲ್ಲ, ಫುಲ್ಲು ಲಾಂಗ್. ಇಲ್ಲಿ ಎಣ್ಣೆ ಹಚ್ಚಿರೋದಕ್ಕೆ ಈ ಥರ ತೆಳ್ಳ ಥರ ಬಂದೈತೆ. ಸುಮ್ಮನೆ ಅಂತ ಇರಲ್ಲ. ಇಲ್ಲಿ ಒಬ್ಬಟ್ಟಿನ ಪ್ರಿಪ್ರೇಷನ್ ನಡೀತಾ ಇದೆ. ಇವರು ತೊಡ್ತಾ ಇರೋರು. ಆಯಿಲ್ ಖಾಲಿ ಮಾಡಿದ್ಯಾ? ಮನಗಿಸ್ಬಿಟ್ಟಿದೆಯಲ್ಲ ಬಾಟಲ್ನ. ಖಾಲಿ ಆಗೈತೆ, ಅದ್ರಲ್ಲಿ ಗೊತ್ತಾಯಿಲ್ಲ. ಅವರು ಬೇಯಿಸ್ತಾ ಇರೋರು. ಇದೇ ಸ್ಪೆಷಲ್. ನಮ್ಮಮ್ಮ ಹೇರ್ ಡೈ ಹಾಕೊಂಡಿದ್ದೆ. ಏನು ಚೆನ್ನಾಗಿ ಹಾಕ್ಬಿಟ್ಟವು. ಇದೇನಿತ್ತು ತಾಪೆ ಹಾಕ್ಬಿಟ್ಟಿದ್ಯಾ? ನೀನು ಅದನ್ನೆಲ್ಲ ತೋರಿಸ್ಬಾರ್ದು. ಚೆನ್ನಾಗಿರೋ ಮಾತ್ರ ತೋರಿಸ್ಬೇಕಾ? ಇದೆಲ್ಲ ಚೆನ್ನಾಗವೆ, ಇವೆಲ್ಲ ಚೆನ್ನಾಗೈತೆ. ನೋಡೋಕ್ಕೂಳೆ ಶೇಂಗಾ ಹೋಗ್ಬಿಡ್ತಾರೆ ಕಾಣಿಸ್ತೈತೆ. ಬಟರ್ ಪೇಪರ್ ತಗೋ. ಬಟರ್ ಪೇಪರ್ ಇದ್ರೂ ಇದನ್ನ ಯೂಸ್ ಮಾಡ್ಬೇಕಾ? ಸುಮ್ಮನೆ ತರ್ಸೋದು ವೇಸ್ಟ್ ಬೇಯಿಸಿದ್ರೆ. ಅದೇ ಸುಮ್ಮನೆ ದುಡ್ಡು ಕೊಟ್ಟು ತಂದು ಮಡಿಗಳದ್ ಮೊದಲು ಅವೇ ಅಂತ. ಗೈಸ್ ನಾನು ರೆಡಿ ಮಾಡಿಸಿ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿರೋಳು ಇವಳೆ. ಅಪ್ಪಾಜಿ ಕೇಳಿ ಇಸ್ಕೊಬರುತ್ತೆ, ನಾವೇನು ಮಾಡಕ್ಕೆ ನಾವು ಇನ್ನೊಂದ್ಸತಿ ಹೋಗೋಣ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳೋಳೆ. ಡೋಡಿಗೆ ತೋರಿಸ್ತೀನಿ, ನಾನು ಪಾಪನ ತೋರಿಸ್ತೀನಿ. ಹುಟ್ಟು ಸೋಂಬೇರಿ ಅಂದರೆ ಸೋಂಬೇರಿ ಗೈಸ್ ಇವಳು. ನಮ್ಮ ಮನೇಲಿ ಎಲ್ಲರಿಗಿನ್ನ ದೊಡ್ಡ ಸೋಂಬೇರಿ ಅಂದ್ರೆ ಇವಳೆ. ಹೋಗ್ಬಿಟ್ಟು ಬರೋರು ಯಾರು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ, ಹೋಗೋಣ ಅಂತೇಳಿ ರೆಡಿಯಾಗಿ. ಇವಳು ಪ್ಯಾಂಟ್ ಹಾಕೊಂಡಿದ್ಲು ಗೈಸ್, ನನಗಿನ್ನ ಫಸ್ಟ್ ರೆಡಿ ಆಗಿದ್ದಾಳೆ ಇವಳೆ. ಆಮೇಲೆ ಅದೇನಾಯ್ತು ಅನ್ನೋ ಗೊತ್ತಿಲ್ಲ. ಆಮೇಲೆ ಹೇಳ್ತಾಳೆ, ಬಿಡು ಇವಾಗಿನೇನು ಅರ್ಜೆಂಟ್ ಇಲ್ವಲ್ಲ, ಇನ್ನೊಂದು ದಿವಸ ನಾಳೆನೇ ಹಾಕುತ್ತೀಯ, ಲಿಂಕ್ ಕಟ್ ಮಾಡಿಸ್ಕೊಡು ಅಂತ ವಾಚಿಂದು. ಮತ್ತು ಇನ್ನೊಂದು ದಿನ ಸಾರಿ ಕೊಟ್ಟು ಬರೋಣ, ಅಮ್ಮಂದು ಇಸ್ಕೊಬರೋ ದಿನ ಅಂತ ಹೇಳ್ಬಿಟ್ಟು ಅಮ್ಮನ ಬ್ಲೌಸ್ ಇಸ್ಕೊಬರೋ ದಿನ ಇವಾಗ ಅಪ್ಪಾಜಿಗೆ ಇಸ್ಕೊಬರೋ ಕೇಳು ಅಂತ ಹೇಳ್ತಾಳೆ. ಸೊ ನಮ್ಮದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ ಗೈಸ್. ಪಾರ್ಸೆಲ್ ಬಂದಿದೆ, ಬನ್ನಿದೆ ತೋರಿಸ್ತೀನಿ. ಬಟ್ ಇದು ಯಾವುದು ನಂದಲ್ಲ, ಎಲ್ಲದು ಪ್ರದೀಪ್ದು. ದೊಡ್ಡದು ವಾಕಿಂಗ್ ಶೂ. ಅಷ್ಟೇ. ಎಸ್ ನಾನು ಮತ್ತು ಅವರು ಯಾವಾಗ ಗೊತ್ತಾ, ಒಂದ್ಸತಿ ಐ ಗೆಸ್ 1.5 years ಬ್ಯಾಕ್ ಅಂತ ಅನಿಸುತ್ತೆ. ನಾನು ನೈಕಿ ತೊಗೊಂಡಿದ್ದೆ, ಅವರು ಅಡಿಡಾಸೇ ತೊಗೊಂಡಿದ್ರು. ಶೂಸ್ ಬುಕ್ ಮಾಡಿದ್ದು ನಾನು. ನನ್ನ ಶೂನ ಐ ಗೆಸ್ 1 ಸತಿನೋ 2 ಸತಿ ಹಾಕಿರ್ಬೋದು ಮ್ಯಾಕ್ಸ್. ಅಂದರೆ ಅವ್ರದ್ದು ಆ ಶೂ ಕಿತ್ತೋಗಿ ಇನ್ನೊಂದು ಶೂ ಆರ್ಡರ್ ಮಾಡಿ ಇನ್ನೊಂದು ಶೂನು ಕಿತ್ತೋಗಿ 2 ಶೂ ಕಿತ್ತೋಗಿ ಈ ಶೂ ತೊಗೊಂಡಿರೋದು. ಬಿಕಾಸ್ ಅವ್ರು ಡೈಲಿ ವಾಕಿಂಗ್ ಹೋಗ್ತಾರಲ್ಲ, ಒಂದೊಂದು ಸತಿ ಟ್ವೈಸ್ ಹೋಗ್ತಾರೆ ಡೇಗೆ, ಒಂದೊಂದ್ಸತಿ ಮಾರ್ನಿಂಗ್ ಟೈಮ್ ಮಾತ್ರ ಹೋಗ್ತಾರೆ. ಅದರಿಂದ ಬೇಗ ಡೈಲಿ ಯೂಸ್ ಮಾಡೋದ್ರಿಂದ ಕಿತ್ತೋಗ್ಬಿಡುತ್ತೆ. ನಾನಂದರೆ ಎಲ್ಲೋ ಹೋಗೋದ್ರೆ ಯಾವಾಗೋ ಒಂದ್ಸತಿ ಹಾಕ್ಕೊಂಡು ಹೋಗೋದ್ರಿಂದ ನಾನು ಹಾಕ್ಕೊಂಡಿರೋದೇ 2 ಸತಿ. ಏನು ಮಾಡ್ತಾ ಇದ್ಯಾ ನಾನು? ಪರವಾಗಿಲ್ಲ, ಹಂಗೆ ನಾನು ಝೂಮ್ ಹಾಕ್ತೀನಿ. ನಮ್ಮಮ್ಮ ಇಟ್ಕೊಂಡು ತಿನ್ನೋಕೆ ಬಂದಿರೋದ್ರಲ್ಲಿ ಓಡೋಗ್ಬಿಟ್ಟು ತಿಂತಾವಳೆ ಬೇಸ್. ಮಾಡ್ಕೊಡಕ್ ಮಾತ್ರ ಆಗಿಲ್ಲ, ತಿನ್ನಕ್ಕಾದ್ರೆ ಇನ್ನೊಂದು ಸ್ಟೂಲ್ ಹಾಕೊಂಡ್ಬಂದು ಕೂತು. ಒಬ್ಬಟ್ಟಲ್ಲ ಅದು. ಏನು ಏನ್ ಹೇಳು?
ಅದು ಅಂತೆ ಒಟ್ನಾಗ ಯಾರಾದರೂ ಏನಾರು ತಿನ್ಬೇಕು ನೀನು. ಅದು ಹೂರ್ಣದ ಮೈದಾ ಇತ್ತಲ್ಲ ಗೈಸ್, ಅದಕ್ಕೆ ಮತ್ತೆ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚಪಾತಿ ಟೈಪ್ ಮಾಡ್ಕೊಂಡಿತ್ತು, ಅದನ್ನು ತಿಂತವಳೆ. ಮಿಕ್ಸು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ತಿಂತಿದ್ದಿ ತಾನೆ ಅಂದರು. ತಿನ್ನೋದೇನು ಬಿಟ್ಟಿಲ್ಲ ಅಲ್ಲ. ಕಾಂಬಿನೇಷನ್ ಚೆನ್ನಾಗಿಲ್ದಲ್ಲ ಅಷ್ಟು ಖಾಲಿ ಮಾಡ್ತಾ ಇದೆಯಾ? ಚೆನ್ನಾಗಿದ್ದಿದ್ರೆ ಉಳಿತಾನೆ ಇರಲಿಲ್ಲ. ಈಗ ಬಂದು ಹೋಯ್ತೋಳ್ ತರಕ್ಕೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಟುಮಾರೋ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ದೇವ್ರ ದೇವಸ್ಥಾನಕ್ಕೆ, ಪಾಪಗೆ ಮುಡಿ ಕೊಡೋಕ್ಕೆ ಅಂತ ಹೇಳಿ. ನಾನಿವಾಗ ಹಾಲು ಕುಡಿತಾ ಇದ್ದೀನಿ. ಅನನ್ಯ ಎಲ್ಲ ಅಲ್ಲಿ ಕುತ್ಕೊಂಡವಳು ಇದನ್ನು ಕುಡಿದವಳು ಆಲ್ರೆಡಿ 6 o'clock ಈವ್ನಿಂಗ್. And I will end this vlog here only. Thank you for watching. Please do like, share, comment and subscribe to Aishwarya Pradeep YouTube channel.